ಇನ್ನೂ ಒಂದು ಹೇಳಿದ್ದು ನಾನು 20 ಹಿಂದೆ, ಮಹಾಭಾರತ ಒಂದು ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ಟು ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ. ಆಮೇಲೆ ಸಂಸತ್ನಲ್ಲಿ ಅದನ್ನ ಅಂದಾರ, ರಾಹುಲ್ ಗಾಂಧಿ ಅದನ್ನ ಅಂದಾರ ಸಂಸತ್ನಲ್ಲಿ. ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮ್ ಗೆದ್ದ, ದುರ್ಯೋಧನ ಸೋತ. ಇಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನ ಗೆಲ್ತಾನೆ, ಭೀಮ್ ಸೋಲ್ತಾನೆ. ಇದನ್ನು ಅವತ್ತು ಹೇಳಿದ್ದೆ ಅವನಲ್ಲಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ, ಅದು ಸಮಯ CM ಬದಲಾವಣೆ ಆಗೈತೆ. ಈಗ ಹೇಳಿದ್ವಿ, ಅಭಿಮನ್ಯುವನ್ನ ಮೋಸದಲ್ಲಿ ಕತ್ತರಿಸ್ತಾರೆ ಅಂತ. CM ಬದಲಾವಣೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ, ಬಟ್ ಮುಂದೆ ತೊಂದರೆ ಇದೆ. ಹೇಳಿದ್ನಲ್ಲ ಸನ್ಯಾಸಿ ಕತೆ, ನಮ್ಮನ್ನು ಅಡ್ಡಾಡ್ದಾಗ ಮಾಡಿಬಿಡ್ತೀರ. ಆಮೇಲೆ ನನ್ನ ಪಾರ್ಲಿಮೆಂಟ್ ಅಂತ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ, ನಮ್ಮ ಊರಿಗೆ ಬಿಡ್ಸಲ್ಲಪ್ಪ ಹೇಳ್ಬಿಟ್ರು ನಾನಿದನ್ನು. ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಃಶಾಂತಿಯಿಂದ ತಗೊಳ್ತಾ ಇಲ್ಲ, ದ್ವೇಷ ಭಾವನೆಯಿಂದ ತಗೊಳ್ತಾ ಇದ್ದಾರೆ. ಮತ, ಮತ ಅಂದರೆ ಒಪ್ಪಿಗೆ ಅಂತ, ಮತ ನೀಡುವುದು ಒಪ್ಪಿಗೆ ಅಂತ. ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮತ ದಾನ ಮಾಡ್ತಾ ಇಲ್ಲ, ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಅವರು. ಹಿಂಗಾಗಿ ರಾಷ್ಟ್ರ, ರಾಜ್ಯ, ರಾಜಕೀಯ ಯಾವಾಗ ಎಲ್ಲಿವರೆಗೂ ನೀವು ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೆ. ಲಾಭ ಯಾರು ಮಾಡ್ಕೊತಾರೆ, ನಷ್ಟ ಯಾರು ಮಾಡ್ಕೊತಾರೆ? ಸೋತನ ಸತ್ತ, ಗೆದ್ದನ ಸೋತ. ಒಂದು ಎಲೆಕ್ಷನ್ ಅಂದರೆ ಒಂದು 50-60 ಕೋಟಿ ಬೇಕು. ಮತ್ತು ಹೆಂಗೆ ನೈಜ ರಾಜಕಾರಣ ನೀವು ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ? ಅದಕ್ಕೆ ನೀವು ಕೊಡುವಂಥ ಮತದಾರ ಕರಪ್ಷನ್ ಆಗಬಾರ್ದು. ನೀವು ಕೊಡುವಂಥ ಮತ ಪಕ್ಷ ಅಲ್ಲ, ಜಾತಿ ಅಲ್ಲ, ದುಡ್ಡಲ್ಲ, ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯರಿಗೆ ಕೊಟ್ಟರೆ ಆಗುತ್ತೆ. ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ, ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ. ಈ ದೇಶದಲ್ಲಿ ಯಾವುದು ಇರಬಾರ್ದು ಅದು ನಡೀತಾ ಇದೆ. ಹಿಂದೇನೋ ದೇವತೆಗಳು ಕುಡಿತಿದ್ರಂತೆ, ರಾಮರಸ ಅಂದರು. ಈಗ ಅದು ಈ ದೇವತೆಗಳೇ ಕುಡಿಯೋಕೆ ಹತ್ತಿಬಿಟ್ಟಾರೆಲ್ಲ ಈಗ. ಹೀಗಾಗಿ ಮನುಷ್ಯ ಆಯುಷ್ಯ ಕಮ್ಮಿ ಆಗ್ತಾ ಇದೆ, ಆರೋಗ್ಯ ಕಮ್ಮಿ ಆಗ್ತಾ ಇದೆ, ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ. ಧರ್ಮಗಳು ಪಾಲಿಟಿಕ್ಸ್ ರಾಜಕೀಯದಲ್ಲಿ ದೋಣಿಲಿ ನೀರು ಇರ್ಬೇಕು, ನೀರಿನ ದೋಣಿ ಇರ್ಬೇಕು. ಹೇಳಿ, ನೀರಿನಲ್ಲಿ ದೋಣಿ ಒಳಗೆ ನೀರಿದ್ರೆ ಮುಳುಗಿ ಹೋಗ್ತದೆ. ರಾಜಕೀಯ ಧರ್ಮದ ಒಂದು ಅಂಗ ಆಗಿರಬೇಕು. ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ರಾಜಕಾರಣ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ. ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು, ಗುರು ಕೂತ್ಕೊಳ್ತಿದ್ದ. ಎಲ್ಲರೂ ಎಲ್ಲ ವಿಶ್ವಾಮಿತ್ರ ಆಗಲಿ, ವಶಿಷ್ಠ ಆಗಲಿ, ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಸೇರಿದ್ದೇ ಇರೋದು. ಅದು ಗುರುದ ಧರ್ಮ ಅಂತ. ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು. ಹಿಂದಿನ ಚಕ್ರವರ್ತಿಗಳಿಗೆ ತಲೆ ಕಡಿ ಶಕ್ತಿ ಇತ್ತು. ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರ ಆಶೀರ್ವಾದ ತಮ್ಮ ರಾಜ್ಯಭಾರ ಮಾಡಿದರು. ಇವತ್ತು ಉಳ್ಕೊಂಡ್ರು. ಹರಿಶ್ಚಂದ್ರ ಆಯಿತು, ಶ್ರೀರಾಮಚಂದ್ರ ಆಯಿತು, ಪಾಂಡವರಾಯಿತು, ಅನೇಕ ರಾಜರು ಮಾರು ಇವತ್ತು ಉಳಿದ್ದಾರೆ ಅಂದರೆ ಅವರು ಧರ್ಮದ ಅವಲಂಬಿಯಾಗಿದ್ದರು. ಒಂದು ಧರ್ಮ ಇತ್ತು, ಒಂದು ಗುರಿ ಇತ್ತು. ಇವರಿಗೆ ಧರ್ಮನೂ ಇಲ್ಲ, ಗುರಿನೂ ಇಲ್ಲ, ದುಡ್ಡು ಮಾಡೋದು ಒಂದೇ ಗುರಿ. ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾಯಿದೆ ಗಾಡಿಗಳೆಲ್ಲ. ಎಲ್ಲಿವರೆಗೂ ಮತಗಿಡುವಂಥ, ಮತದಾನ ಮಾಡುವಂಥವನು ಯಾವ ಅಪೇಕ್ಷೆ ಇಲ್ಲದೆ ಮತ ಮಾಡುತ್ತಾನೆ, ಅಲ್ಲಿಗೆ ಅವಾಗ ರಾಮರಾಜ್ಯ ಸಿಗುತ್ತೆ.
ಯಾಕೆ ನೀವೇ ಪರ್ಚೇಸ್ ಒಳಗಾಗ್ಬಿಟ್ರೆ ಮುಗಿದೇ ಹೋಯ್ತಲ್ಲ. ಫಂಡಮೆಂಟಲ್ಸ್ ನಾವು ಅದನ್ನು ನೋಡ್ಬೇಕಷ್ಟೇ. ಗಿಡ ಪರಿದ್ದುವಂತ ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ. ಏನಿದ್ರೇನು ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ಆಯುಷ್ಯ ರೇಖೆ ಇದ್ದೇನು, ಸಂಪತ್ತು ರೇಖೆ ಇದ್ದೇನು. ಆರೋಗ್ಯ ಇಲ್ಲದವ್ರು ಏನು ಮಾಡ್ತಾನೆ? ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಭಗವಂತನ ಪ್ರೇರಣೆ ಇಂತಹ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ವರವಾಗಿ ಕೊಟ್ಟ. ಇದನ್ನು ತಿಂದು ನೀನು ಉಪಯೋಗ ಮಾಡಿಕೊಂಡು ಸದೃಢವಾಗಿ ಬಾಳು, ಆರೋಗ್ಯವಂತನಾಗಿ ಬಾಳು, ಭೂಮಿಯ ಮೇಲೆ ಸದಾಕಾಲ ಇದ್ದು ಒಳ್ಳೆಯದನ್ನು ಮಾಡು ಅಂತೇಳಿ ಇಂತಹ ಗಿಡಮೂಲಿಕೆಗಳನ್ನು ಕೊಟ್ಟ ಭಗವಂತ. ಇದು ಇವುಗಳ ಹಿಂದೆ ಹೋಗ್ತದೆ. ಸಮುದ್ರ ಮತನಾಯಿತು, ಇಲ್ಲಿ ಬರೆದಿದ್ದೀರಾ, ಸಮುದ್ರ ಮತನಾಯಿತು. ಸಮುದ್ರ ಮತ ರಾಕ್ಷಸರು ದೇವತೆಗಳು ಆದೇಶ ಕಟ್ಟಿ ಎಳೆದರು. ಎಲ್ಲ ಬಂತು, ಲಕ್ಷ್ಮಿ ಬಂತು, ಐರಾವತ ಬಂತು, ಕನಕಾದಿಗಳು ಬಂದು, ವಿಷ ಬಂತು. ಎಲ್ಲವರು ಹಂಚ್ಕೊಂಡ್ರು. ವಿಷವನ್ನು ಯಾರು ಹಂಚ್ಕೊಳ್ಳಿಲ್ಲ. ಅವಾಗ ಪರಮಾತ್ಮ ಕುಡ್ದ. ಆವಾಗ ಅವನಿಗೆ ಯೋಚನೆ ಆಯಿತು, ಸಕಲ ಸಂಪತ್ತೆಲ್ಲ ಕೊಟ್ಟುಬಿಟ್ಟೆ ನಾನು, ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು, ಇದನ್ನು ನಾನು ಕುಡಿದೆ, ಇದರಿಂದ ಪಾರಾಗದೆ ಹೇಗೆ? ಬಹುಶಃ ಈ ವಿಷ ಈ ಜನರ ಮೇಲೆ ಹೋದರೆ ಏನಾಗ್ತಿತ್ತು? ಕಾರ್ಕೋಟ ವಿಷ. ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನೂ ಕೊಟ್ಟ. ಈ ಧನ್ವಂತರಿ ಎಲ್ಲಿಂದ ಬಂತು ಅಂದರೆ ಸಮುದ್ರದಿಂದ, ನೀರಿನಿಂದ, ಸಾಗರದಿಂದ ಬಂತು. ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು. ನಮ್ಮಲ್ಲಿ ಕೇಳಲಿಕ್ಕೆ ಹುರುಳಿ, ಕಾಮತ್ತು ಎಲ್ಲ ಬಂದಿದ್ದರು ಈ ವಿಚಾರವಾಗಿ. ಕೆಲವು ಸೂಚನೆಗಳನ್ನು ಹೇಳಿದ್ವಿ ನಾವು. ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು, ಅಲ್ಲಿ ಒಂದು ಹುತ್ತ ಇರಬೇಕು, ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು, ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ಮೂಲ ಸಮುದ್ರವೇ ಮೂಲ. ಇದಕ್ಕೆ ಗಿಡ, ವೃಕ್ಷ, ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ. ಅಲ್ಲಿಂದ ತರಬೇಕು. ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ. ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು, ಪ್ರಾಯಶ್ಯವಾಗಿರ್ತಕ್ಕಂಥದ್ದು, ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ. ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ಅಟ್ಟೆ ಇನ್ನೇನು ಇಲ್ಲ. ಪ್ರಕೃತಿ ಎಲ್ಲ ಕೊಟ್ಟುಬಿಟ್ಟಿದೆ. ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು, ಆರೋಗ್ಯವಂತನಾಗ್ತಕ್ಕಂಥದ್ದು. ಹೋಮಗಳಂದರೆ ಏನು? ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ? ಅದರ ಉದ್ದೇಶ ಏನು? ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ, ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ. ನಾವು ಏನೇ ಮಾಡಿದರೂ, ಯಾವ ಕೆಲಸ ಮಾಡಿದ್ರು, ಯಾವ ಧರ್ಮ ಆದರೂ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು. ವಿಜ್ಞಾನಕ್ಕೆ ಒಳಪಡದೆ ಹೋದರೆ ಧರ್ಮ ಆಗಲ್ಲ, ಸತ್ಯ ಆಗಲ್ಲ, ನಂಬಿಕೆ ಆಗಲ್ಲ.